ಇನ್ನು ಜೈಲಿನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಕರ್ಮಕಾಂಡ ಮುಂದುವರೆದಿದೆ. ಪ್ರಜ್ವಲ್ ಮೊಬೈಲ್ನಲ್ಲಿ 90ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋ ಇದೀಗ ಜೈಲಲ್ಲೇ ಪತ್ತೆಯಾಗಿದೆ. ಪ್ರಜ್ವಲ್ ಬಳಸುತ್ತಿದ್ದಂತಹ ಮೊಬೈಲ್ ಫೋನ್ ಅನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರ ತನಿಖೆ ವೇಳೆ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋ ಇದ್ದಿರೋದು ಪತ್ತೆಯಾಗಿದೆ. ಅರ್ಧಂಬರ್ಧ ಬಟ್ಟೆ ಧರಿಸಿರ್ತಕ್ಕಂಥ ಯುವತಿಯರ ದಿನಪತ್ರಿಕೆಯ ಕಟಿಂಗ್ ಸಂಗ್ರಹ ಆಗಿದೆ. ಮೊಬೈಲ್ನಲ್ಲಿರ್ತಕ್ಕಂಥ ಎಲ್ಲ ವಿಡಿಯೋ ಡೇಟಾಗಳ ಸುದೀರ್ಘ ಪರಿಶೀಲನೆ ನಡೀತಾ ಇದೆ ಒಂದು ಕಡೆ. ಈಗ ಅದೇ ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ಅವರು ಜೈಲು ಸೇರ್ಕೊಂಡ್ರು. ಈಗ ಜೈಲಲ್ಲೂ ಕೂಡ ಮೊಬೈಲ್ ಬಳಸೋದೇ ಅಪರಾಧ. ಅಂಥದ್ರಲ್ಲಿ ಮೊಬೈಲಲ್ಲಿ ಇಂಥ ಅಶ್ಲೀಲ ವಿಡಿಯೋಗಳನ್ನು, ಪೇಪರ್ ಕಟಿಂಗ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಇದು ಜೈಲಿಂದ ಸಿಕ್ಕಿರ್ತಕ್ಕಂಥ ಒಂದು ವಿಜುವಲ್. ಇದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲ್ ಪತ್ತೆ ಪ್ರಕರಣ ಇದೀಗ ಮತ್ತೊಂದು ತಿರುವನ್ನು ಪಡ್ಕೊಂಡಿದೆ. ಪ್ರಜ್ವಲ್ ರೇವಣ್ಣ ಬಳಸ್ತಿದ್ದಂಥ ಮೊಬೈಲನ್ನು ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡು ತನಿಖೆ ನಡೆಸ್ತಿದ್ದಾರೆ. ಮೊಬೈಲ್ ಪರಿಶೀಲನೆ ವೇಳೆ 90ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಪತ್ತೆ ಆಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಈ ಡಿಜಿಟಲ್ ಡೇಟಾ ಇದೀಗ ಪೊಲೀಸರ ತನಿಖೆಯ ಪ್ರಮುಖ ಭಾಗವಾಗಿದೆ. ಅಷ್ಟೇ ಅಲ್ಲ, ಅರ್ಧಂಬರ್ಧ ಬಟ್ಟೆ ಧರಿಸಿರ್ತಕ್ಕಂಥ ಯುವತಿಯರ ದಿನಪತ್ರಿಕೆ ಕಟಿಂಗ್ಸ್ ಕೂಡ ಸಂಗ್ರಹ ಆಗಿರ್ತಕ್ಕಂಥದ್ದು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಕಟಿಂಗ್ಸ್ಗಳನ್ನು ಯಾವ ಉದ್ದೇಶಕ್ಕೆ ಸಂಗ್ರಹಿಸಲಾಗಿತ್ತು, ಮೊಬೈಲ್ನಲ್ಲಿರ್ತಕ್ಕಂಥ ವಿಡಿಯೋಗಳು ಯಾವಾಗ ಹಾಗೂ ಹೇಗೆ ಬಂದವು ಅಂತಕ್ಕಂಥ ಹಲವು ಪ್ರಶ್ನೆಗಳು ಈಗ ತನಿಖಾಧಿಕಾರಿಗಳ ಮುಂದಿದೆ.